ಕೇವಲ 50 ಪೋಸ್ಟ್ಗಳನ್ನು ಹಾಕಿ ಕೆಲವೇ ದಿನಗಳಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮಲ್ಲಿ ಇವ್ರಿಗೆ ಆಗ್ತಾರೆ, 1,00,000 ಫಾಲೋವರ್ಸ್ ಬರ್ತಾರೆ. ಸ್ಟಾರ್ಟಿಂಗಲ್ಲಿ ಬೇಡ ಬೇಡ ಅಂತ ಹೇಳ್ದ ಅಪ್ಪ ಅಂದರೆ ದುನಿಯಾ ವಿಜಯ್ ಅವರು, ಬೇಡ ಮಗಳೇ ಸಿನಿಮಾ ಎಲ್ಲ ಬೇಡ, ಯೋಚನೆ ಮಾಡು ಅಂತ ಹೇಳಿದವರು ಕೊನೆಗೆ ಒಪ್ಕೊಂಡಿದ್ದು ಹೇಗೆ, ಕಂಪ್ಲೀಟ್ ಸಪೋರ್ಟ್ ಮಾಡ್ತಿರೋದು ಹೇಗೆ, ಹಾಗೆ ಮಗಳಿಗೋಸ್ಕರ ತಾವೇ ಸ್ವತಃ ಕಥೆಯನ್ನು ತಯಾರಿಸಿ ತಾವೇ ಡೈರೆಕ್ಷನ್ ಕ್ಯಾಪ್ ಹಾಕಿ ಹಾಗೆ ತಾವೇ ತಯಾರಿಸುವಂತಹ ಮೂವಿಯಲ್ಲಿ ತಾವೇ ಪ್ರೊಡ್ಯೂಸ್ ಮಾಡ್ತಿರೋದು ಹೇಗೆ ಅನ್ನೋ ಪ್ರತಿಯೊಂದು ಕ್ವೆಶನ್, ಪ್ರತಿಯೊಂದು ಗೊಂದಲಕ್ಕೆ ನಾವಿಲ್ಲಿ ಉತ್ತರ ಹುಡುಕ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ನೋಡೋಣ ದುನಿಯಾ ವಿಜಯ್ ಅವರ ಎರಡನೇ ಮಗಳಾದ ಮೋನಿಶಾ ಅವರ ಒಂದು ಇಂಟರ್ವ್ಯೂ, ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಯಾವ ಥರ ಇತ್ತು, ಯಾವೆಲ್ಲ ಕ್ವೆಶನ್ಸ್ನ ಇಲ್ಲಿ ಆನ್ಸರ್ ಮಾಡಿದ್ರು, ಹಾಗೆ ಅವರ ತಂದೆ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಕತೆ ಏನು, ಕತೆಯ ಪಾತ್ರ ಏನು, ಯಾವ ರೀತಿ ಪಾತ್ರ ಇವ್ರು ನಿಭಾಯಿಸ್ತಾ ಇದ್ದಾರೆ, ಹಾಗೆ ಇವ್ರ ವಿದ್ಯಾಭ್ಯಾಸ ಏನು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಎಲ್ಲದರ ಬಗ್ಗೆ ಪ್ರತಿಯೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ದುನಿಯಾ ವಿಜಯ್ ಫ್ಯಾಮಿಲಿ, ದುನಿಯಾ ವಿಜಯ್ ಅವರ ಮಗಳು, ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಫ್ಯಾಮಿಲಿ, ವಿನಯ್ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರು ಇವತ್ತು ಸಿಟಿ ಲೈಟ್ಸ್ ಅನ್ನೋ ಒಂದು ಮೂವಿಯ ಮುಹೂರ್ತದ ಪೂಜೆಯನ್ನು ಮುಗಿಸಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಕ್ವೆಶನ್ಸ್ಗಳನ್ನು ಮೋನಿಶಾ ಅವರಿಗೆ ಕೇಳಲಾಗುತ್ತೆ. ಮೋನಿಶಾ ಅಂದರೆ ದುನಿಯಾ ವಿಜಯ್ ಅವರ ಎರಡನೇ ಮಗಳು. ಸೊ ಏನಪ್ಪ ಅಂತ ಹೇಳಿದರೆ, ಹೇಗೆ ನೀವು ಇಷ್ಟೊಂದು ಬೇಗ ರೀಚ್ ಆದರೆ ಜನಗಳಿಗೆ, ಹೇಗೆ ಸಬ್ಸ್ಕ್ರೈಬರ್ಸ್ ತೊಗೊಂಡ್ರಿ, ಅಷ್ಟರಲ್ಲೂ ಕೆಲವೇ ದಿನಗಳಲ್ಲಿ ನೀವು 1,00,000 ಫಾಲೋವರ್ಸ್ನ ಹೇಗೆ ಪಡ್ಕೊಂಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಮೋನಿಶಾ ಅವರು ಹೇಳ್ತಾರೆ, ಹೌದು ಇದೆಲ್ಲ ನಾನು ಮಾಡಿದ್ದಲ್ಲ, ನನ್ನ ತಂದೆಯವರು ಮಾಡಿದ್ದು, ಅವರ ಹೆಸರಿಂದ ನನಗಿವತ್ತು ಫಾಲೋವರ್ಸ್ ಬಂದಿದ್ದಾರೆ, ಅವರ ಪೋಸ್ಟಿಂದ ಅವರ ಹೆಸರಿಂದನೇ ನನಗಿವತ್ತು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ನಮ್ಮ ತಂದೆ ಮಾಡಿರುವಂತಹ ಸಾಧನೆ ಅಪಾರವಾದದ್ದು. ಸೊ ನಾನು ಅದನ್ನು ಉಳಿಸ್ಕೊಂಡು ಇನ್ನು ಬೆಳೆಸ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತೀನಿ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ನೀವು ಹೇಗೆ ಮೂವಿ ಒಪ್ಕೊಂಡ್ರಿ, ದುನಿಯಾ ವಿಜಯ್ ಅವರು ಒಪ್ಕೊಂಡ್ರ ನಿಮಗೆ ಮೂವಿ ಮಾಡಲಿಕ್ಕೆ ಅಂತ ಇಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಆವಾಗ ಮೋನಿಶಾ ಅವರು ಹೇಳ್ತಾರೆ, ಇಲ್ಲ ಮೊದಲು ನಾನು ಮೂವಿ ಮಾಡಬೇಕು ಅಂತ ಹೇಳಿದಾಗ ನಮ್ಮ ತಂದೆ ಅಂದರೆ ದುನಿಯಾ ವಿಜಯ್ ಅವರು, ಬೇಡಮ್ಮ ಇನ್ನೂ ಏನಾದರೂ ಹೆಚ್ಚಾಗಿ ಓದ್ತೀಯಾ ನೋಡು, ಇನ್ನೂ ಬೇರೆ ಏನಾದರೂ ಡಾಕ್ಟ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ನೋಡು, ಅಥವಾ ಇನ್ನೂ ಯೋಚನೆ ಮಾಡು, ಸಮಯ ತಗೋ, ಟೈಮ್ ತಗೋ ಅಂತ ಹೇಳಿದರು ಅಂತ. ಸೊ ಅದಾದಮೇಲೆ ಮೋನಿಶಾ ಅವರು ಹೇಳ್ತಾರೆ, ಇಲ್ಲಪ್ಪ ನಾನು ಸಿಕ್ಕಾಪಟ್ಟೆ ಟೈಮ್ ತೊಗೊಂಡು ಯೋಚನೆ ಮಾಡಿದ್ದೀನಿ, ನಾನು ಏನಾದರೂ ಮಾಡಬೇಕಂತಿದ್ರೆ ಅದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಮಾಡಬೇಕು, ನಾನು ಆ್ಯಕ್ಟಿಂಗಲ್ಲೇ ಮಾಡಬೇಕು, ಇದು ನನ್ನ ಗುರಿ, ನನ್ನ ಆಸೆ, ಸೊ ದಯವಿಟ್ಟು ಬೇಡ ಅಂತ ಹೇಳಬೇಡಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಮಗಳ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ, ಮಗಳ ಆಸೆಯನ್ನು ನಿರಾಸೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಸೊ ತಾವೇ ಸ್ವತಃ ಒಂದು ಕಥೆಯನ್ನು ತಯಾರಿಸಿರ್ತಾರಂತೆ. ಆ ಕಥೆಯನ್ನು ಮೋನಿಶಾ ಅವ್ರ ಮುಂದೆ ಓದ್ತಾರಂತೆ. ಸೊ ಆವಾಗ ಮೋನಿಶಾ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಾರಂತೆ, ಹೌದಪ್ಪ ನಾನು ಈ ಥರ ಒಂದು ಪಾತ್ರಕ್ಕೆ ಕಾಯ್ತಾ ಇದ್ದಿದ್ದು, ಸಿಟಿ ಲೈಟ್ಸ್ ಅನ್ನೋದು ಒಂದು ಥ್ರಿಲ್ಲಿಂಗ್ ಸ್ಟೋರಿ ಅಂತೆ, ಆ ಒಂದು ಸ್ಟೋರಿಯಲ್ಲಿ ಮುಖ್ಯ ನಾಯಕಿಯಾಗಿ ಮಗಳು ಪಾತ್ರ ವಹಿಸ್ತಾ ಇದ್ದಾರೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಪೋಸ್ಟರಲ್ಲಿ ನೋಡಿರ್ಬೋದು, ದೇವರನ್ನು ಹೊತ್ತಿರುವಂತಹ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದು ಒಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾತ್ರ, ಹೇಗೆ ಮಾಡಬೇಕು, ನಾವು ತಗೊಂಡಿರುವಂತಹ ತರಬೇತಿಗೂ ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ತಂದೆಯವರು ರಿಯಲ್ ಆಗಿ ಆ ಥರ ದೇವ್ರನ್ನ ಹೊತ್ಕೊಳ್ಳುವಂಥವ್ರನ್ನ ಕರೆಸಿ ಅವರ ಒಂದು ನಡೆಯುವಂಥ ಸ್ಟೈಲ್ ಆಗಿರ್ಬೋದು, ಅವರ ಮಾತಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ತಿಳಿಸ್ಕೊಟ್ರು, ಅರ್ಥ ಮಾಡಿಸ್ಕೊಟ್ರು. ಸೊ ಈ ರೀತಿ ನಾನು ಕಲ್ತ್ಕೊಂಡು ಪ್ರಿಪೇರ್ ಆಗಿದ್ದೀನಿ ಈ ಪಾತ್ರಕ್ಕೆ ಅಂತ ಹೇಳ್ತಾರೆ ದುನಿಯಾ ವಿಜಯ್ ಅವರ ಮಗಳು. ನೆಕ್ಸ್ಟ್ ಟೈಮ್ ಕೇಳ್ತಾರೆ ಅಂತ ಹೇಳಿದರೆ, ನಿಮ್ಮ ತಂದೆ ಡೈರೆಕ್ಷನ್ ಅಂತ ಬಂದಾಗ ಡೈರೆಕ್ಟರ್ ಅಂತ ಆಗಿದ್ದಾರೆ ಆಲ್ರೆಡಿ, ಇದು 3ನೇ ಮೂವಿ ಆಗಿರೋದ್ರಿಂದ ಯಾವ ರೀತಿ ಡೈರೆಕ್ಷನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾರಾ ಅಥವಾ ಮಗಳು ಅಂತ ಸಲಿಗೆ ಇದೆಯಾ, ಯಾವ ಥರ ಅಂತ ಕೇಳ್ತಾರೆ. ಅದಕ್ಕೆ ಮೋನಿಶಾ ಅವರು ಹೇಳ್ತಾರೆ, ಇಲ್ಲ ನನ್ನ ಅಪ್ಪ ತುಂಬ ಸ್ಟ್ರಿಕ್ಟು, ಕೆಲಸ ಅಂತ ಬಂದಾಗ ಸಿಕ್ಕಾಪಟ್ಟೆ ಪ್ರೊಫೆಷ್ನಲ್ ಆಗಿರ್ತಾರೆ, ಅಲ್ಲಿ ಮಗಳು ಮಗ ಅನ್ನೋ ಯಾವುದೇ ರೀತಿಯ ಸಂಬಂಧ ಬರೋದಿಲ್ಲ, ಅಲ್ಲಿ ಕೆಲಸಕ್ಕೆ ನಮ್ಗೆ ಕೊಟ್ಟಿರುವಂತಹ ಪಾತ್ರಕ್ಕೆ ಅದಕ್ಕೆ ಜೀವ ತುಂಬಬೇಕಾಗಿರುತ್ತೆ, 100% ನಾವು ಕೊಡಬೇಕಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಸಲಿಗೆ ಇರುವುದಿಲ್ಲ, ಖಂಡಿತವಾಗಿ ಪ್ರೀತಿ ಅಂತೂ ಇದ್ದೇ ಇರುತ್ತೆ, ಆದರೆ ಕೆಲಸ ಅಂತ ಬಂದಾಗ 100% ಕೊಡಬೇಕಾಗಿರುತ್ತೆ. ಸೊ ಅಪ್ಪ ತುಂಬ ಪ್ರೊಫೆಷ್ನಲ್ ಆ ವಿಷಯದಲ್ಲಿ ಸಿಕ್ಕಾಪಟ್ಟೆ ಅಂತ ಅಪ್ಪನ ಬಗ್ಗೆ ತುಂಬ ಹೊಗಳಿಕೆಯ ಮಾತುಗಳನ್ನ ಹೇಳ್ತಾರೆ ಮೋನಿಶಾ ಅವರು. ಸೊ ಅದಾದಮೇಲೆ ನೆಕ್ಸ್ಟು ವಿನಯ್ ರಾಘವೇಂದ್ರ ಅವ್ರ ಬಗ್ಗೆನೂ ಕೂಡ ಕೇಳ್ತಾರೆ, ಯಾವ ರೀತಿ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಯಾಕಂದರೆ ದೊಡ್ಡ ಮನೆ ಕುಡಿ ಅವರು ತುಂಬ ಈಗಾಗಲೇ ಕೆಲವೊಂದು ಮೂವಿಗಳನ್ನ ಮಾಡಿ ಸಕ್ಸಸ್ ಕೂಡ ಕಂಡಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮೋನಿಶಾ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಮೋನಿಶಾ ಅವರು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ. ವಿನಯ್ ಅವರು ಬಂದುಬಿಟ್ಟು, ಮೊದಲನೇದಾಗಿ ಸಿಕ್ಕಾಪಟ್ಟೆ ಖುಷಿ ಇದೆ, ಯಾಕಂದರೆ ದೊಡ್ಡ ಮನೆ ಕುಡಿಯೋರ ಜೊತೆಗೆ ನಾನು ಜೋಡಿಯಾಗಿ ನಟಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವ್ರದ್ದು ಒಂದು ಸಿಂಪಲ್ಲಾಗಿ ಲವ್ ಸ್ಟೋರಿ ನಾವು ಮೂವಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಸಖತ್ತಾಗಿದೆ. ಅದು ಅಲ್ಲದೆ ಅವರು ಕೂಡ ಸಿಕ್ಕಾಪಟ್ಟೆ ವರ್ಸಟೈಲ್, ಅಂದರೆ ತುಂಬಾ ಡಿಫ್ರೆಂಟಾಗಿ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿರುವಂತಹ ವ್ಯಕ್ತಿ. ಹಾಗಾಗಿ ಅವರಿಂದ ಕಲಿಯುವಂತಹದ್ದು ತುಂಬ ಇದೆ, ಅವರಿಂದ ಕಲಿಬೇಕಾಗಿರೋದು ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದನ್ನು ನಾನು ನೋಡಿ ಕಲಿಬೇಕು. ಸೊ ಹಾಗಾಗಿ ನನಗೊಂದು ಆಪರ್ಚುನಿಟಿ ಇದು ಸೀನಿಯರ್ಸ್ ಜೊತೆ
ಕೆಲಸ ಮಾಡುವಂಥದ್ದು ನನಗೆ ಸಿಕ್ಕಂತಹ ಆಪರ್ಚುನಿಟಿ ತುಂಬಾ ಖುಷಿಯಾಗಿದೆ. ಅವರು ಕೂಡ ತುಂಬ ಒಳ್ಳೆಯವರು, ತುಂಬ ಹಂಬಲ್ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಕೂಡ ಹೊಗಳ್ತಾರೆ. ಹಾಗೆ ತಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ಹೇಗಿದೆ ಸಪೋರ್ಟ್ ಅಂತ ಕೇಳಿದಾಗ ನನ್ನ ಅಕ್ಕ ಕೂಡ ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಅಕ್ಕ, ಅಮ್ಮ, ಅಪ್ಪ ಎಲ್ಲರೂ ಕೂಡ ತುಂಬಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಫ್ಯಾಮಿಲಿ ಬಗ್ಗೆ ಹೊಗಳ್ತಾರೆ. ವಿದ್ಯಾಭ್ಯಾಸ ಏನು ವಿದ್ಯಾಭ್ಯಾಸ ಮಾಡಿದ್ದೀರಾ ಅಂತ ಕೇಳಿದಾಗ ಆವಾಗ ಮೋನಿಶಾ ಅವರು ಹೇಳ್ತಾರೆ, ನಾನು ಬ್ಯಾಚುಲರ್ ಆಫ್ ಸೈಕಾಲಜಿ ಇನ್ ಇಂಗ್ಲೀಷನ್ನು ಕಂಪ್ಲೀಟ್ ಮಾಡಿದ್ದೀನಿ, ಅದ್ರ ಜೊತೆಗೆ ಬ್ಯಾಚುಲರ್ ಆಫ್ ಥಿಯೇಟರ್ ಅನ್ನೋ ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ನೋಡಿದ್ರಲ್ವಾ, ದುನಿಯಾ ವಿಜಯ್ ಅವರ ಮಗಳು ಎಜುಕೇಷನ್ ಅಂತ ಬಂದಾಗ ಒಳ್ಳೆ ಎಜುಕೇಷನ್ ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಸಿನಿಮಾ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. 2ನೇ ಮಗಳಾಗಿ ತನ್ನ ಸ್ವಂತ ತಂದೆಯ ಒಂದು ಡೈರೆಕ್ಷನ್ನಲ್ಲಿ ಇವರು ಮೂಡಿ ಬರ್ತಾ ಇದ್ದಾರೆ. ಆ ಒಂದು ಮೂವಿ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಿದ್ರೆ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು.